ನಾನ್ ಶರ್ಮಿತಾ ಶೆಟ್ಟಿ. ಅನ್ನದಾತ ದೇಶದ ಬೆನ್ನೆಲುಬು. ದೇಶವನ್ನ ಕಾಯೋ ಯೋಧರು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ನಮ್ಮ ಅನ್ನದಾತರು. ಕೊರೋನಾದಂತ ಸಂಕಷ್ಟದ ಸಮಯದಲ್ಲೂ ದೇಶದ ಆರ್ಥಿಕ ಸ್ಥಿತಿಯನ್ನ ಕಾಪಾಡಿದವರು ನಮ್ಮ ಅನ್ನದಾತರು. ದೇಶದ ಆರ್ಥಿಕ ಪ್ರಗತಿಯಲ್ಲಿ ಕೃಷಿ ಕ್ಷೇತ್ರದೇ ಸಿಂಹಪಾಲು. ಅಂತ ಅನ್ನದಾತರಿಗೆ ಸಲಾಂ ಹೇಳಲೇಬೇಕು. ಹೀಗಾಗಿನೇ ಇವತ್ತಿನ 4 ಗಂಟೆಯ ನ್ಯೂಸ್ ಬುಲೆಟಿನ್ ಅನ್ನ ಅನ್ನದಾತರಿಗೆ, ರೈತರಿಗೆ ಅರ್ಪಿಸ್ತಾ ಇದ್ದೀವಿ. ಇವತ್ತಿನ ಅನ್ನದಾತ ನಮೋ ನಮಃ ಕಾರ್ಯಕ್ರಮದ ಪ್ರಾಯೋಜಕರು ಹೆಲ್ತ್ ಪಾರ್ಟ್ನರ್ ಸತ್ಪುಷ್ಟಿ ಬಯೋ ಆಕ್ಟಿವ್ ನೋನಿ. ಎಲ್ಲ ಆರೋಗ್ಯ ಸಮಸ್ಯೆಗಳಿಗೂ ಒಂದೇ ಪರಿಹಾರ. ಸ್ಪೆಷಲ್ ಪಾರ್ಟ್ನರ್ Ashwasurya Realities India Private Limited, BMRDA approved sites in Mysuru and Nelamangala. Food partner Sumira Foods, sharing na Hosa Fanda. ಈ ಅನ್ನದಾತ ನಮೋ ನಮಃ ಕಾರ್ಯಕ್ರಮದ ಮುಖಾಂತರ ನಾವು ಮೊದಲಿಗೆ ಬಿತ್ತನೆ ಜೊತೆಗೆ ಕೊಯ್ಲು ಜೊತೆಗೆ ಆ ಮಾರ್ಕೆಟಿಂಗ್ ನಲ್ಲಿ ಯಾವ ತರ ಎಲ್ಲ ಅನ್ನದಾತರು ತಮ್ಮನ್ನ ತಾವು ತೊಡಗಿಸಿಕೊಳ್ತಾರೆ ಅಂತ ಮಾಹಿತಿಯನ್ನ ಕೊಡ್ತೀವಿ. ಅದಕ್ಕೂ ಮುಂಚೆ ಸದ್ಯದ ಬೆಳವಣಿಗೆಗಳು ರಾಜಕೀಯ ಇರಬಹುದು, ಬೇರೆ ಬೇರೆ ಕ್ಷೇತ್ರದಲ್ಲಿ ಏನೇನಾಗ್ತಿದೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ. ಟ್ರಾಫಿಕ್ ನಿಯಮ ಉಲ್ಲಂಘಿಸಿದ್ರೆ ಮನೆಗೆ ಬರ್ತಾರೆ, ಇನ್ ಮುಂದೆ ಹುಷಾರ್. ಮನೆಗೆ ಬಂದು ದಂಡ ಕಟ್ಟಿಸಿ ರಶೀದಿಯನ್ನ ಪೊಲೀಸರು ಕೊಡ್ತಾರೆ. ದಂಡ ಕಟ್ಟಿಲ್ಲ ಅಂದ್ರೆ ನಿಮ್ಮ ವಾಹನ ಸ್ಟೇಷನ್ಗೆ ಶಿಫ್ಟ್ ಆಗುತ್ತೆ. ನಗರ ಸಂಚಾರಿ ಪೊಲೀಸರಿಂದ 96,000 ವಾಹನಗಳನ್ನ ಈಗ ಲಿಸ್ಟ್ ಔಟ್ ಮಾಡಲಾಗಿದೆ. 22,000 ಜನರಿಂದ ಈಗಾಗಲೇ ದಂಡವನ್ನ ವಸೂಲಿ ಮಾಡಲಾಗಿದೆ. ಇನ್ನು ಮುಂದೆ ಫೈನ್ ಕಟ್ಟಿಲ್ಲ, ರೂಲ್ಸ್ ಬ್ರೇಕ್ ಮಾಡ್ಕೊಂಡು ನಾವು ಹೆಂಗ್ ಬೇಕಾದ್ರೂ ಇರಬಹುದು ಅಂತ ರಾಜಾರೋಷವಾಗಿ ಏನಾದ್ರೂ ನೀವು ಓಡಾಟ ಮಾಡ್ಕೊಂಡಿದ್ರೆ ನಗರ ಸಂಚಾರಿ ಪೊಲೀಸರು ನಿಮ್ಮನ್ನ ಬಿಡೋದಿಲ್ಲ. ಆಲ್ರೆಡಿ ಈಗ 22,000 ಜನರಿಂದ ದಂಡ ವಸೂಲಿ ಮಾಡಿದ್ದಾರೆ. 15 ದಿನಗಳಲ್ಲಿ ಸುಮಾರು 1.5 ಕೋಟಿಯಷ್ಟು ದಂಡವನ್ನ, ಫೈನ್ ಅನ್ನ ಸಂಗ್ರಹ ಮಾಡಿದ್ದಾರೆ. ವಾಹನ ಸವಾರರೇ, ನಿಯಮವನ್ನ ಉಲ್ಲಂಘನೆ ಮಾಡ್ತಾ ಇದ್ದೀರಾ, ಹಾಗಾದ್ರೆ ನೀವು ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ವೆಹಿಕಲ್ ಮೇಲೆ ಎಷ್ಟು ಕೇಸಸ್ ಇದೆ, ಎಷ್ಟು ಫೈನ್ ಅನ್ನ ಕಟ್ಟಬೇಕು ಅಂತ ಈಗಲೇ ಕ್ಲಿಯರ್ ಮಾಡ್ಕೊಂಡ್ರೆ ಒಳ್ಳೇದು. 10 ಅಥವಾ 10ಕ್ಕಿಂತ ಹೆಚ್ಚು ನಿಯಮಗಳನ್ನ ಉಲ್ಲಂಘನೆ ಮಾಡಿದ್ರೆ ಇದು ಅನ್ವಯ ಆಗುತ್ತೆ. ಸುಮ್ನೆ ಬರಲ್ಲ, ದಾಖಲೆಗಳನ್ನು ತರ್ತಾರೆ, ನಿಮ್ಮಿಂದ ದಂಡವನ್ನ ಕಟ್ಟಿಸ್ತಾರೆ. ಬರೀ ದಂಡ ಕಟ್ಟಿಸ್ಕೊಂಡು ಸುಮ್ಮನಾಗೋದಿಲ್ಲ, ಪಾಠ ಮಾಡ್ತಾರೆ. ಇಲ್ಲಿ ಸಂಚಾರಿ ನಿಯಮಗಳ ಪಾಠ, ಪರೀಕ್ಷೆ ಎರಡೂ ಕೂಡ ನಡೆಯುತ್ತೆ. ದಂಡ ಕಟ್ಟಿ ನೀವು ಎಕ್ಸಾಮ್ ಪಾಸ್ ಮಾಡಬೇಕು. ಹಂಗಿದ್ರೆ ಮಾತ್ರ ನಿಮ್ಮ ವಾಹನ ವಾಪಸ್ ಸಿಗೋದು. ವಿಷಯದಲ್ಲಿ ನಾವು ನೋಡ್ತಾ ಇದೀವಿ, ಮನೆಗೆ ಹೋಗಿ ಯಾವ ತರ ದಂಡ ಕಟ್ಟಿಸ್ತಾ ಇದ್ದಾರೆ. ದಾಖಲೆ ಸಮೇತ ಬರ್ತಾರೆ. 10ಕ್ಕಿಂತ ಹೆಚ್ಚು ಏನಾದ್ರೂ ನೀವು ರೂಲ್ಸ್ ಬ್ರೇಕ್ ಮಾಡಿದ್ರೆ, ನಿಮ್ಮ ಮೇಲೆ ಕೇಸಸ್ ಇದ್ರೆ ಈ ತರ ಹುಡುಕೊಂಡು ಬರ್ತಾರೆ. ಫೈನ್ ಅನ್ನ ಸ್ಪಾಟ್ ಅಲ್ಲೇ ಕಟ್ಟಬೇಕಾಗತ್ತೆ. ಅದ್ರ ಜೊತೆಯಲ್ಲಿ ಒಂದು ಎಕ್ಸಾಮ್ ಕೂಡ ನೀವು ಬರಿಬೇಕಾಗುತ್ತೆ. ಆ ಎಕ್ಸಾಮ್ ಪಾಸ್ ಮಾಡಿದ್ರೆ ಮತ್ತೆ ನೀವು ಈ ಫೈನ್ ಅನ್ನ ಅಲ್ಲೇ ಕಟ್ಟಿದ್ರೆ ಮಾತ್ರ ನಿಮ್ಮ ವೆಹಿಕಲ್ ವಾಪಸ್ ನಿಮ್ಗೆ ಸಿಗೋದು. ಇನ್ ಮುಂದೆ ನೀವು ಬೇಕಾಬಿಟ್ಟಿ ನಗರದಲ್ಲಿ ಓಡಾಡ್ಕೊಂಡಿದ್ರಲ್ಲ, ಪರವಾಗಿಲ್ಲ. ಸಿಗ್ನಲ್ ಜಂಪ್ ಮಾಡೋದು ಅಥವಾ ಹೆಲ್ಮೆಟ್ ಹಾಕದೇ ಇರೋದು, ಇಂಥ ಸಂಚಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡಿಕೊಂಡು ಏನಾಗಲ್ಲ, ಬೇಕಾದ್ರೆ ಹಿಡಿದಾಗ ನೋಡೋಣ ಎಷ್ಟು ಕೇಸ್ ಇದೆ ಅಂತ ಆರಾಮಾಗಿ ಏನಾದ್ರು ಇದ್ರೆ ಇನ್ ಮುಂದೆ ಹಂಗ್ ನಡೆಯೋದಿಲ್ಲ. ನಿಮ್ಮ ಮೇಲೆ ಅಂದ್ರೆ ನಿಮ್ಮ ವಾಹನದ ಮೇಲೆ 10ಕ್ಕಿಂತ ಹೆಚ್ಚು ಕೇಸ್ಗಳಿದ್ರೆ ಪೊಲೀಸರೇ ನಿಮ್ಮ ಮನೆಯನ್ನ ಹುಡ್ಕೊಂಡು ಬರ್ತಾರೆ, ಅಡ್ರೆಸ್ ಹುಡ್ಕೊಂಡು ಬರ್ತಾರೆ. ಇಂತಿಷ್ಟು ಕೇಸ್ ಇದೆ ಅಂತ ಫೈನ್ ಹಾಕ್ತಾರೆ, ಜೊತೆಯಲ್ಲಿ ಪಾಠ ಮಾಡ್ತಾರೆ. ಪರೀಕ್ಷೆಯನ್ನ ನೀವು ಫೇಸ್ ಮಾಡಬೇಕಾಗುತ್ತೆ. ಆ ಎಕ್ಸಾಮ್ ಪಾಸ್ ಆದ್ರೆ ಅಷ್ಟೇ ನಿಮ್ಮ ವಾಹನ ವಾಪಸ್ ಸಿಗೋದು. ಹಳೆ ಕೇಸ್ ಇದ್ದು, ಗಾಡಿ ಮೇಲೆ ಹಳೆ ಕೇಸ್ ಅಂತ ಬಂದಿದ್ರು, ಚೆಕ್ ಮಾಡಿಸಿದ್ರು. ಚೆಕ್ ಮಾಡಿದೆ, ನಾವು ಡೌಟ್ ಬಂದು, ಯಾಕೆಂದರೆ ನಾವು ಹೆಲ್ಮೆಟ್ ಎಲ್ಲ ಫೋನ್ ಇಲ್ಲ ಓಡಾಡಿದ್ದು ಫೋನ್ ಯೂಸಲ್ಲಿ, ಅವೆಲ್ಲ ಹಳೆ ಕೇಸ್ಗಳು ಬಂದಿದೆ, ಕ್ಯಾಮ್ರದಲ್ಲೆಲ್ಲ ಫೀಡ್ ಆಗಿದೆ ಅಂತ. ಅದಕ್ಕೆ ಚೆಕ್ ಮಾಡಿದಾಗ ಈ ಥರ ನಂಬರ್ ತೋರಿಸಿದ್ರು. ಸರಿ ಆಯಿತು ಸರ್ ಕಟ್ಟೋಣ ಅಂದ್ಬಿಟ್ಟು ಕಟ್ಟಿದ್ದೀವಿ. ಅದಕ್ಕೆ ಇವರು ಬಂದು ಹುಡುಗ ಒಂದು ಇದು ಮಾಡೋದಕ್ಕೆ ಪಬ್ಲಿಕ್ಕು ನಾನೊಂದು ಮಾತು ಹೇಳ್ತೀನಿ, ಹೆಲ್ಮೆಟು ಪ್ಲಸ್ಸು ಮೊಬೈಲು ಆಗ ಯೂಸ್ ಮಾಡಿ, ಮೊಬೈಲ್ ಯೂಸ್ ಮಾಡ್ಕೋಬೇಡಿ, ಹೆಲ್ಮೆಟ್ ಯೂಸ್ ಮಾಡಿ ಅಂತ ಹೇಳ್ತೀನಿ. ಕ್ಯಾಮ್ರಾಗಳು ಈಗ ಹಿಡಿದಿರ್ತಾರೆ, ಅದಕ್ಕೆ ದಂಡ ಕಟ್ಟಕ್ಕೆ ಹೋಗಬೇಡಿ. ಪೊಲೀಸ್ನವರು ಸುಮ್ಮನೆ ಜಂಟಿ ಪೊಲೀಸ್ ಆಯುಕ್ತರಾಗಿರುವಂತಹ ರವಿ ಕಾಂತೇಗೌಡರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇತ್ತೀಚೆಗೆ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗ್ತಾ ಇದೆ ರೂಲ್ಸ್, ನಾವು ಗಮನಿಸ್ಕೊಂಡು ಬರ್ತಾ ಇದೀವಿ. ಅಂದ್ರೆ ವರ್ಕ್ಶಾಪ್ ನಲ್ಲಿ ಕೂರ್ಸೋದಿರ್ಬೋದು, ಜೊತೆಗೆ ಇದೊಂದು ಹೊಸ ರೂಲ್ಸ್ ನಾವು ನೋಡಿದ್ವಿ, ಮನೆಗೆ ಹೋಗಿ ಫೈನ್ ಕಟ್ಟಬೇಕು, ಎಕ್ಸಾಮ್ ಬರೀಬೇಕು, ಹಂಗಿದ್ರೆ ಮಾತ್ರ ವೆಹಿಕಲ್ ವಾಪಸ್ ಕೊಡ್ತೀವಿ ಅಂತ. ಅಂದ್ರೆ ಜನ ಏನ್ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ರ, ಅಂದ್ರೆ ಕೇಸಸ್ ಇದ್ರೂ ಕೂಡ ಫೈನ್ ಕಟ್ಟದೇ ಇರೋದು ಆತರ ಎಲ್ಲ ಆಗ್ತಾ ಇತ್ತಾ? ಹೌದು, ಕೆಲವರು
ನಮ್ಮ ಕಾಂಟ್ರಾಕ್ಟ್ಲೆಸ್ ಎನ್ಫೋರ್ಸ್ಮೆಂಟ್ ಸೆಂಟರ್ದ ಹೋಗ್ತಕ್ಕಂತಹ ಚಲಾನ್ಗಳನ್ನ ಕಡ್ಡಾಯ ನಿರ್ಲಕ್ಷ್ಯ ಮಾಡ್ತಾ ಇದ್ರು. ಕೆಲವರ ಮೇಲಂತೂ 10-15 ಕೇಸ್ಗಳು ಈ ತರ ಇದಾವೆ. ಇದನ್ನ ಗಮನಿಸಿ ನಾವು ಸ್ಪೆಷಲ್ ಬ್ರಾಂಚ್ ವಿಶೇಷ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ಈ ಹಿನ್ನೆಲೆ ಕೆಲವು ನಿರ್ಲಕ್ಷ್ಯ ಮಾಡ್ತಾ ಇದ್ರು, ಅವರ ವಿರುದ್ಧ ಕೈಗೊಳ್ತಾ ಇದ್ದೀವಿ. ಸರ್ ಒಂದೇ ನಿಮಿಷ ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಅಂದ್ರೆ ನಿಮ್ ವಾಯ್ಸ್ ಅಷ್ಟು ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ಅಂದ್ರೆ ಜನ ನೆಗ್ಲೆಕ್ಟ್ ಮಾಡ್ತಿದ್ರು ಅನ್ನೋದನ್ನ ರವಿಕಾಂತೇಗೌಡರು ಹೇಳ್ತಾ ಇದ್ರು. ಮತ್ತೆ ಅವ್ರಿಗೆ ನಾವು ಕನೆಕ್ಟ್ ಮಾಡ್ತೀವಿ. ಸೊ ಈ ಹೊಸ ರೂಲ್ಸ್ ಏನ್ ಬರ್ತಾ ಇದೆ, ಎಷ್ಟು ಕೇಸಸ್ ಇದೆ, ಆ ಬಗ್ಗೆ ಅವರಿಂದಲೇ ನಾವು ಮಾಹಿತಿಯನ್ನ ಪಡ್ಕೊಳ್ತೀವಿ. ನಾವು ಎಲ್ಲರ ಮನೆಗೂ ಕೂಡ ಹೋಗ್ತಾ ಇಲ್ಲ. ನಾವು ಲಿಸ್ಟ್ ಮಾಡಿದೀವಿ, 10ಕ್ಕಿಂತ ಹೆಚ್ಚು ಯಾರು ನಿಯಮಗಳನ್ನು ಉಲ್ಲಂಘನೆ ಮಾಡಿದಾರೋ ಅಂಥವ್ರನ್ನ ಐಡೆಂಟಿಫೈ ಮಾಡಿ ಮನೆಗಳಿಗೆ ಹೋಗಿ ನೋಟಿಸ್ಗಳನ್ನ ಸರ್ವ್ ಮಾಡಿ ಬರ್ತಾ ಇದ್ದೀವಿ ಮತ್ತು ದಂಡವನ್ನು ಸಂಗ್ರಹಿಸ್ತಾ ಇದ್ದೀವಿ. ಈ ಕಾರ್ಯಾಚರಣೆಯ ವೇಳೆ ಇದುವರೆಗೆ ನಾವು ಈ ಥರದ 90,883 ಜನ, ಅಂದರೆ 83 ವಾಹನಗಳು ಈ ರೀತಿ 10ಕ್ಕಿಂತ ಹೆಚ್ಚು ಉಲ್ಲಂಘನೆಗಳನ್ನು ಮಾಡಿರೋದು ಕಂಡುಬಂದಿದೆ. ಅವುಗಳಲ್ಲಿ ನಾವು ಈವರೆಗೆ 22,000 ಮನೆಗಳಿಗೆ ಭೇಟಿ ಮಾಡಿ ಅವರಿಂದ ಸುಮಾರು 1 ಕೋಟಿಗೂ ಹೆಚ್ಚು ರೂಪಾಯಿ ದಂಡವನ್ನು ವಸೂಲಿ ಮಾಡಿದ್ದೇವೆ. ನಾವು ಮತ್ತೆ ರವಿಕಾಂತೇಗೌಡರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ಆಗ್ಲೇ ಹೇಳ್ತಿದ್ರಿ ಜನ ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ರು ಅಂತ. ಮತ್ತೆ ನಿಮ್ ಬೈಟನ್ನು ನಾವು ಕೇಳಿಸ್ಕೊಂಡ್ವಿ. ಸುಮಾರು ಒಂದು 96,000 ವಾಹನಗಳನ್ನ ನಾವು ಲಿಸ್ಟ್ ಮಾಡಿದೀವಿ. ಸುಮ್ನೆ ಎಲ್ರ ಮನೆಗೂ ಹೋಗೋಲ್ಲ ಒಂದೆರಡು ಕೇಸ್ ಇದ್ರೆ ಅಂತ. ಸೊ ಇದನ್ನ ಹೆಂಗೆ ನೀವು ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀರಾ? ಇವಾಗ ಹೆಂಗಿದೆ ಸರ್ ಪ್ರೋಸೆಸ್, ಹೆಂಗಿದೆ ಇದ್ರದ್ದು? ಎಷ್ಟು ಜನರ ಮನೆಗೆ ಹೋಗಿದ್ದೀರಾ? ಎಷ್ಟು ವೆಹಿಕಲ್ ಆಲ್ರೆಡಿ ತಗೊಂಡು ಹೋಗಿದ್ದಾರೆ? ನಮ್ಮಲ್ಲಿ ಯಾವುದೇ ವಾಹನಗಳ ಬಗ್ಗೆ ದಂಡ ಆದ ತಕ್ಷಣ ಅದು ನಮ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಅಲ್ಲಿ ದಾಖಲಾಗುತ್ತೆ ಸರ್ವರ್ಸ್ ಅಲ್ಲಿ, ಹೌದು, ಸಾಕ್ಷಿ ಸಮೇತ. ಅದನ್ನ ವಿಶ್ಲೇಷಣೆ ಮಾಡ್ತೀವಿ. ಅದನ್ನ ಸಾಫ್ಟ್ವೇರ್ ಇದೆ, ವಿಶ್ಲೇಷಣೆ ಮಾಡುತ್ತದು. ಆ ವಿಶ್ಲೇಷಣೆ ಮಾಡುವಾಗ ಯಾರು ಹೆಚ್ಚು ದಂಡಗಳನ್ನ ಪಾವತಿ ಮಾಡ್ಬೇಕಾಗಿದೆಯೋ ಅಂತವ್ರದ್ದು ಲಿಸ್ಟ್ ತೆಗೆದು ಅದನ್ನ ಪ್ರಾಸೆಸ್ ಮಾಡ್ತೀವಿ. ಅವ್ರಿಗೆ ನಾವು ನೋಟಿಸ್ಗಳನ್ನ ಕೂಡ ಕಳಿಸಿದೀವಿ ಹಿಂದೆ, ಇಷ್ಟು ಕೇಸ್ಗಳೇ ಬಂದು ದಂಡ ಕಟ್ಟಬೇಕು ಅಂತೇಳಿ. ಆದ್ರೆ ನೆಗ್ಲೆಕ್ಟ್ ಮಾಡಿದಾರೆ, ಅವರು ನಿರ್ಲಕ್ಷ್ಯ ಮಾಡಿದಾರೆ. ಹೀಗಾಗಿ ನಮ್ಗೆ ಅನಿವಾರ್ಯವಾಗಿ 10ಕ್ಕಿಂತ ಹೆಚ್ಚು ಪ್ರಕರಣಗಳು ಯಾರಿದೆಯೋ ಅವ್ರ ಮನೆಗೆ ಹೋಗಿ ದಂಡ ವಸೂಲಿ ಮಾಡ್ತಕ್ಕಂಥ ಪ್ರಕ್ರಿಯೆನ ಪ್ರಾರಂಭ ಮಾಡಿದ್ವಿ. ಇದರಿಂದ ರಸ್ತೆ ಸುರಕ್ಷತೆಗೆ ಹೆಚ್ಚು ಒತ್ತು ಕೊಟ್ಟಂಗಾಗುತ್ತೆ ಅಂತ ಹೇಳಿ ಈ ಕಾರ್ಯವನ್ನ ಮಾಡ್ತಾ ಇದ್ವಿ. ಸರ್ ಒಂದು ಡೌಟ್, ಈಗ ನಿಮ್ ಸಿಬ್ಬಂದಿ ಹೋಗ್ತಿದ್ದಾರೆ, ಅಡ್ರೆಸ್ ಹುಡ್ಕೊಂಡು ಹೋಗ್ತಾರೆ, ಅಲ್ಲಿ ಫೈನ್ ಕಟ್ಟಬೇಕು, ಫೈನ್ ಕಟ್ತಾರೆ, ಸರಿ, ಒಂದು ಎಕ್ಸಾಮ್ ಬರಿಬೇಕಂತಲ್ಲ ಸರ್, ಆವಾಗ ವೆಹಿಕಲ್ ತಗೊಂಡ್ ಹೋಗ್ತಾರ ಈ ತರ ಮನೆಗೆ ಹೋದಾಗ? ಇಲ್ಲ, ಏನಾಗುತ್ತೆ, ನಾವು ಐಡೆಂಟಿಫೈ ಮಾಡಿರ್ತೀವಿ, ಅವ್ರನ್ನು ನಾವು ಸ್ಟೇಷನ್ ಬರೋದಕ್ಕೆ ಹೇಳ್ತೀವಿ. ಬಂದಾಗ ಅವರು ಯಾರು ಬಹಳ ಹೆಚ್ಚಿಗೆ ಕೇಸ್ಗಳಿರ್ತಾವೋ ಅಂತವ್ರನ್ನ ಐಡೆಂಟಿಫೈ ಮಾಡಿ ಬರೋದಕ್ಕೆ ಹೇಳ್ತೀವಿ. ಬರ್ತಾರೆ. ಬಂದಾದ್ಮೇಲೆ ಅವ್ರ ವಾಹನಗಳನ್ನ ನಮ್ಮ ಇರಿಸ್ಕೊಂಡು ಟ್ರೈನಿಂಗ್ ಕಳಿಸ್ತೀವಿ ಅವ್ರಿಗೆ. 2 ಗಂಟೆಗಳ ಕಾಲ ಟ್ರೈನಿಂಗ್ ಆಗುತ್ತೆ. ಲಾಸ್ಟ್ ಟೈಮ್ ಇತ್ತಲ್ಲ ಸರ್ ವರ್ಕ್ಶಾಪ್ ಅಂತ, ಅದೇನಾ ಇದು ಅಥವಾ ಬೇರೆದಾ? ಅಲ್ಲಿ ಮಾಡಿದ ನಂತರ 2 ಗಂಟೆ ಅವ್ರಿಗೆ ಬೋಧನೆ ಮತ್ತೆ ಪ್ರಾಕ್ಟಿಕಲ್ ಕ್ಲಾಸಸ್ ನಡೆಸ್ತೀವಿ. ಐಡೆಂಟಿಫಿಕೇಶನ್ ಆಫ್ ಸಿಗ್ನಲ್ಸ್, ಯಾತಕ್ಕೆ ನೀವು ರಸ್ತೆ ಸುರಕ್ಷತೆನ ಪಾಲಿಸಬೇಕು ಅಂತ ಹೇಳಿ. ಅದಾದ ನಂತರ ಅವ್ರಿಗೆ ಒಂದು ಎಕ್ಸಾಮ್ ಕೊಡ್ತೀವಿ ಅದರ ಮೇಲೆ, ರಸ್ತೆ ಸುರಕ್ಷತೆ ಮತ್ತೆ ರಸ್ತೆ ನಿಯಮಗಳ ಮೇಲೆ. ಅದ್ರಲ್ಲಿ ಮಿನಿಮಮ್ ಇಷ್ಟು ಅಂಕಗಳನ್ನ, 100ಕ್ಕೆ 50 ಅಂಕಗಳನ್ನ ಗಳಿಸಬೇಕಾಗುತ್ತೆ. ಆಗ ಪಾಸ್ ಆದ್ರೆ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ. ಸರ್ಟಿಫಿಕೇಟ್ ಕೊಟ್ಟು ಅದನ್ನ ತಂದು ಪೊಲೀಸ್ ಸ್ಟೇಷನ್ ತೋರಿಸಿದ್ರೆ ವಾಹನಗಳನ್ನ ಬಿಡುಗಡೆ ಮಾಡಿ ತಿಳಿಸ್ತಾ ಇದೀವಿ. ಸರ್ ಒಂದ್ ವೇಳೆ ಫೇಲ್ ಆದ್ರೆ ಆ ಎಕ್ಸಾಮ್ ಅಲ್ಲಿ ಏನಾಗುತ್ತೆ? ಮತ್ತೆ ಈಗ DL ಎಲ್ಲ ರದ್ದಾಗುತ್ತೆ ಅಂತಿತ್ತಲ್ಲ, ಆ ಒಂದು ಕಾನೂನು ಇದೆ, ಇದು ಕಾನೂನು ಆಗುತ್ತಾ? ಹೆಲ್ಮೆಟ್ ಈಗಾಗ್ಲೇ ನಿಮ್ಗೆ ಗೊತ್ತಿದೆ, ಹೆಲ್ಮೆಟ್ ರಹಿತ ಪ್ರಯಾಣ ಏನಿದೆ ಅದಕ್ಕೆ ನಾವು ಸಂಬಂಧಪಟ್ಟ RTOಗಳಿಗೆ ಹೆಲ್ಮೆಟ್ ಹಾಕಿರ್ಲಿಲ್ಲ, ಇವರು ಡ್ರೈವಿಂಗ್ ಲೈಸೆನ್ಸ್ ರದ್ದು ಮಾಡಿ ಬರಿತಾ ಇದೀವಿ. ಅದು ಒಳ್ಳೆ ಪರಿಣಾಮ ಆಗ್ತಾ ಇದೆ ಈಗ. ಅದ್ರ ಜೊತೆಗೆ ಎಕ್ಸಾಮ್ ಅಲ್ಲಿ ಫೇಲ್ ಆದವ್ರು ಇನ್ನೊಂದು ನಾವು ಕ್ಲಾಸ್ ಅಟೆಂಡ್ ಮಾಡ್ಬೇಕಾಗುತ್ತೆ, ಎಕ್ಸಾಮ್ ಬರಿಬೇಕಾಗುತ್ತೆ. ಈಗ ಸೋಫಾರ್ ಸುಮಾರು 1.5 ಕೋಟಿಯಷ್ಟು ಫೈನ್ ಕಲೆಕ್ಟ್ ಮಾಡಿದೀರಾ ನೀವು? ಮನೆಗೆ ಹೋಗಿ ಸುಮಾರು 1.5 ಕೋಟಿಯಷ್ಟು ಆಗಿದೆ.
ಅಂದ್ರೆ ಇದಕ್ಕೆ ಅಂತಾನೆ ಒಂದು ಸ್ಪೆಷಲ್ ಟೀಮ್ ನೀವು ಏನಾದ್ರು ಫಾರ್ಮ್ ಮಾಡ್ಕೊಂಡಿದ್ದೀರಾ ಸರ್, ರಚನೆ ಮಾಡಿದ್ರಾ? ಪೊಲೀಸ್ ಠಾಣಾ ಮಟ್ಟದಲ್ಲಿ ಟೀಮ್ಗಳಿದ್ದಾರೆ. ಪೊಲೀಸ್ ಠಾಣಾ ಮಟ್ಟದಲ್ಲಿ ಅವರು ವಿಶೇಷ ತಂಡಗಳನ್ನು ಮಾಡಿದ್ದಾರೆ ನಮ್ಮ ಪೊಲೀಸ್ ಠಾಣಾ ಮಟ್ಟದಲ್ಲಿ. ಅಂದ್ರೆ ಇಲ್ಲಿ ತನಕ ಸುಮಾರು ಎಷ್ಟು ವೆಹಿಕಲ್ ಸೀಸ್ ಆಗಿದೆ ಸರ್? ಅಂದ್ರೆ ಪೊಲೀಸ್ ಸ್ಟೇಷನ್ ತಗೊಂಡ್ಬಂದಿದ್ದೀರಾ? ಪೊಲೀಸ್ ಸ್ಟೇಷನ್ಗೆ ಎಲ್ಲ ವೆಹಿಕಲ್ ತರಲ್ಲ. ಯಾರು ಈ ರೀತಿ ಬಹಳ ರ್ಯಾಂಪೆಂಟ್ ಆಗಿ ನಿಯಮಗಳ ಉಲ್ಲಂಘಿಸೋದನ್ನ ಅವರೇ ಹೇಳಿರ್ತೀವಿ, ಅವರೇ ತರ್ತಾರೆ. ತಂದು ಟ್ರೈನಿಂಗ್ ಆದ್ಮೇಲೆ ವೆಹಿಕಲ್ ತಗೊಂಡು ಹೋಗ್ತಾರೆ. ಇನ್ ಮುಂದೆ ಟ್ರಾಫಿಕ್ ನಿಯಮ ಪಾಲನೆ ಮಾಡ್ಲೇಬೇಕು ಅಂತ ಒಂದು ಸ್ಟ್ರಿಕ್ಟ್ ಆಗಿ ಒಂದು ಈ ತರ ರೂಲ್ಸ್ ಅನ್ನ ತಂದಿರೋದು. ಅದು ನಾವ್ ಹೇಳ್ತಾ ಸಂಚಾರ ಪೊಲೀಸರು ಏನ್ ಹೇಳ್ತಾ ಇದೀವಿ ಅಂದ್ರೆ, ನೀವು ದಯವಿಟ್ಟು ಸಂಚಾರ ನಿಯಮಗಳನ್ನ ನಿಮ್ಮ ಹಿತದೃಷ್ಟಿಯಿಂದ, ಸಾರ್ವಜನಿಕರ ಹಿತದೃಷ್ಟಿಯಿಂದ, ಇತರ ರಸ್ತೆ ಬಳಕೆದಾರರ ಹಿತದೃಷ್ಟಿಯಿಂದ ಪಾಲನೆ ಮಾಡಬೇಕು ಅಂತ ಅವರಲ್ಲಿ ಮನವಿ ಮಾಡ್ತಾ ಇದೀವಿ. ಯಾರು ಈ ಮನವಿಯನ್ನೇ ಉಲ್ಲಂಘಿಸ್ತಾರೋ ಅವರು ದಂಡಕ್ಕೆ ಒಳಗಾಗ್ತಾರೆ. ಕರೆಕ್ಟ್. ಫೈನ್, ಥ್ಯಾಂಕ್ ಯು ರವಿಕಾಂತೇಗೌಡ್ರೆ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. 3 ತಿಂಗಳು ಕಳೆದ್ರೂ ಕಾಮಗಾರಿನೇ ಮುಗ್ದಿಲ್ಲ. ಜಲಮಂಡಳಿ ಕಾಮಗಾರಿಗೆ ಸ್ಥಳೀಯರು ಬೇಸತ್ತು ಹೋಗಿದ್ದಾರೆ. ಚಾಮರಾಜಪೇಟೆ ನಿವಾಸಿಗಳಿಗೆ ಕೆಟ್ಟ ರಸ್ತೆ ಕಾಟ ಏನಿದೆ, ಆ ಕಿರಿಕಿರಿ ಏನಿದೆ ತಪ್ತಾ ಇಲ್ಲ. ಇದು ಒಂದೆರಡು ದಿನನಾ, ಒಂದೆರಡು ವಾರದ ಕತೆನಾ ಅಲ್ಲ, 3 ತಿಂಗಳಾಗಿದೆ ಜಲಮಂಡಳಿ ಕಾಮಗಾರಿಗೆ ಸ್ಥಳೀಯರು ಬೇಸತ್ತು ಹೋಗಿದ್ದಾರೆ. ಚಾಮರಾಜಪೇಟೆ ನಿವಾಸಿಗಳಿಗೆ ಈ ಕೆಟ್ಟ ರಸ್ತೆ ಕಾಟ ತಪ್ತಾ ಇಲ್ಲ. ಕಾಮಗಾರಿಯಿಂದ ಹದಗೆಟ್ಟು ಹೋಗಿದೆ. ಸೊ ಯಾವ್ಯಾವ ರಸ್ತೆ ಆ ಭಾಗದಲ್ಲಿ ಹದಗೆಟ್ಟು ಹೋಗಿದೆ ಅಂದ್ರೆ, ಡಾಕ್ಟರ್ ಸೀತಾರಾಮ ಶಾಸ್ತ್ರಿ ರಸ್ತೆ, ಆ ರಸ್ತೆ ಮಧ್ಯದಲ್ಲಿ ಇರೋದು ಬರೀ ಗುಂಡಿಗಳೇ. ರಸ್ತೆ ಬದಿಯಲ್ಲಿ 4 ಅಡಿ ಆಳ ಅಗದಿದ್ದಾರೆ, ಹಾಗೆ ಬಿಟ್ಟು ನಿರ್ಲಕ್ಷ್ಯ ಮಾಡಿದ್ದಾರೆ BWSSB ಅವರು. ಸ್ವಲ್ಪ ಎಡವಟ್ಟಾದ್ರೂ ಕೂಡ ಅಪಾಯ ಅಲ್ಲಿ ಕಟ್ಟಿಟ್ಟು ಬುತ್ತಿ ತೆಗೆದು ಮಣ್ಣಿನ ರಾಶಿಯಿಂದ ಗಬ್ಬು ನಾತ ಬರ್ತಾ ಇದೆ. ಕಾಮಗಾರಿ ನಿರ್ಲಕ್ಷ್ಯಕ್ಕೆ ನಾಗರಿಕರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. BWSSB ಪೈಪ್ಲೈನ್ ಕಾಮಗಾರಿ ನಿರ್ಲಕ್ಷ್ಯ ಇದು. ಚಾಮರಾಜಪೇಟೆಯ ಪ್ರಮುಖ ಮತ್ತೆ ಒಳ ರಸ್ತೆಗಳು ಅಲ್ಲಿ ಗುಂಡಿ ಮಯ ಆಗ್ಬಿಟ್ಟಿದೆ. ನ್ಯೂಸ್ 18 ರಿಯಾಲಿಟಿ ಚೆಕ್ ನಲ್ಲಿ ವಾಸ್ತವ ಚಿತ್ರಣ ಏನಿದೆ ಅನ್ನೋದು ನಮ್ಮ ಕಣ್ಣಿಗೆ ಬಿದ್ದಿದೆ. ಅದನ್ನ ನಿಮಗೂ ಕೂಡ ತೋರಿಸ್ತಾ ಇದೀವಲ್ಲ ನಾವು. BWSSB ಅವರು ರೋಡ್ ಸೈಡ್ ಅಲ್ಲಿ ಹೆಂಗ್ ಅಗ್ದ ಹಾಕಿದ್ದಾರೆ ಅಂತ. ಈ ತರ ಅಗ್ದ ಹಾಕಿ ಒಂದೆರಡು ದಿನ ಆಗಿದ್ರೆ ಅಲ್ಲಿ ನಿವಾಸಿಗಳು ಪಾಪ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ರು, ಏನೋ ಕಾಮಗಾರಿ ಮಾಡ್ತಾ ಇದ್ದಾರೆ ಸರಿ ಹೋಗುತ್ತೆ ಅಂತ ಸುಮ್ಮನಾಗ್ತಿದ್ರು. ಬಟ್ ಈ ತರ ಅಗ್ದ ಹಾಕಿ 3 ತಿಂಗಳಾಗಿದೆ. ಆ ತರ ಅಗ್ದು ಮಣ್ಣು ಹಾಕಿದಾರಲ್ಲ, ಅಲ್ಲಿ ಗಬ್ಬು ನಾತ ಬೇರೆ ವಾಸನೆ ಬರ್ತಾ ಇದೆ. ಈ ಕಾಮಗಾರಿ ನಿರ್ಲಕ್ಷ್ಯಕ್ಕೆ BWSSB ಅವ್ರದ್ದು, ಜಲಮಂಡಳಿ ಅವ್ರದ್ದು ನಾಗರಿಕರು ಹಿಡಿ ಶಾಪ ಹಾಕ್ತಾ ಇದ್ದಾರೆ ಚಾಮರಾಜಪೇಟೆಯಲ್ಲಿ. ಅಲ್ಲಿನ ವಾಸ್ತವ ಚಿತ್ರಣ ಹೇಗಿದೆ ಅಂತ ನಮ್ಮ ಪ್ರತಿನಿಧಿ ಶರಣು ಹಂಪಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡೋಣ. ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆಯ ಗುಂಡಿ ಗಂಡಾಂತರ ಅಷ್ಟಿಷ್ಟಲ್ಲ, ಎಲ್ಲ ಕಡೆಗೂ ಬೆಂಗಳೂರಿನ ಪ್ರಮುಖ ರಸ್ತೆಯಿಂದ ಹಿಡಿದು ವಾರ್ಡ್ನ ಎಲ್ಲ ರಸ್ತೆಗಳಲ್ಲೂ ಕೂಡ ಈ ರೀತಿಯಾದಂತಹ ಸಿಚುವೇಶನ್ ಇದೆ. ರಾಜಧಾನಿಯಲ್ಲೂ ಕೂಡ ಇಂಥ ಕೆಟ್ಟು ಹೋದಂತ ರಸ್ತೆಗಳು ಮತ್ತು ಕಾಮಗಾರಿಗಾಗಿ ಈ ರೀತಿಯಾಗಿ ತೆಗೆದು ನಿರ್ಲಕ್ಷ್ಯ ವಹಿಸುವಂತ ಅಧಿಕಾರಿಗಳ ಕೆಲಸನೂ ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಕಂಡು ಬರ್ತಾ ಇದೆ. ಈ ಬಗ್ಗೆ ನ್ಯೂಸ್ 18 ಕನ್ನಡ ಕೂಡ ವಿಸ್ತೃತವಾಗಿ ರಿಯಾಲಿಟಿ ಚೆಕ್ ಮೂಲಕ ಏನಿದೆ ಪರಿಸ್ಥಿತಿ ಅನ್ನೋದನ್ನ ತೋರಿಸ್ತಾ ಇದೀವಿ. ನಾವೀಗಿರುವಂತ ಏರಿಯಾ ಏನಿದೆ, ಇದು ಚಾಮರಾಜಪೇಟೆಯಲ್ಲಿರುವಂತಹ ಪ್ರಮುಖ ರಸ್ತೆ, ಡಾಕ್ಟರ್ ವಿ ಸೀತಾರಾಮಯ್ಯ ರಸ್ತೆಯ ಮುಂಭಾಗದಲ್ಲಿ ಬರುವಂತದ್ದು. ಈ ರಸ್ತೆಯುದ್ದಕ್ಕೂ ಕೂಡ BWSSB ಕಾರ್ಯ ನಡೀತಾ ಇದೆ. ಕಾಮಗಾರಿ 3 ತಿಂಗಳಿಂದ ನಡೀತಾ ಇರೋಂಥದ್ದು. ಕಳೆದ 1 ವಾರದಿಂದ ಇಲ್ಲಿ ಯಾವುದೇ ರೀತಿಯಾದಂಥ ಕಾಮಗಾರಿ ಆಗ್ತಾ ಇಲ್ಲ. ಹಬ್ಬ ಬೇರೆ ಬರ್ತಾ ಇದೆ. ಇನ್ನು ಜನರೆಲ್ಲರೂ ಕೂಡ ವಾಹನಗಳು ಪಕ್ಕದಲ್ಲೇ ಹೋಗ್ತದೆ. ಸ್ವಲ್ಪ ಯಾಮಾರಿದ್ರೆ ದ್ವಿಚಕ್ರ ವಾಹನ ಸವಾರರೆಲ್ಲರೂ ಕೂಡ ಅವರ ಕುಟುಂಬ ಸಮೇತವಾಗಿ ಅವ್ರ ಫ್ಯಾಮಿಲಿ ಬೈಕಲ್ಲಿ ಏನಾದರೂ ಹೋಗ್ತಿದ್ರೆ ಬೀಳೋದು ಗ್ಯಾರಂಟಿ. ಮತ್ತು ಆಗುವಂತ ಅನಾಹುತಗಳಿಗೆ BBMP ನೇರ ಹೊಣೆ ಆಗ್ಬೇಕಾಗ್ತದೆ. ಬರೀ 906 ರಸ್ತೆ ಗುಂಡಿಗಳು ಇವೆ ಅಂತ ಹೇಳುತ್ತೆ. ಆದ್ರೆ ಒಂದೊಂದು ಏರಿಯಾಗಳನ್ನ ನೋಡ್ತಾ ಹೋದ್ರೆ ಈ ರೀತಿಯಾಗಿ ರಾಶಿ ಗುಂಡಿಗಳನ್ನು ಕಾಣಬಹುದು. ಮುಂಭಾಗದಲ್ಲಿ ಬರೋದು ರಸ್ತೆ ಗುಂಡಿ ಇದೆ. ಇನ್ನು ನನ್ನ ಬಲಭಾಗಕ್ಕೆ ತೋರಿಸ್ತಾ ಹೋದ್ರೂ ಪ್ರಮುಖವಾಗಿ ರಸ್ತೆಯ ಮಧ್ಯದಲ್ಲಿ ಈ ರೀತಿಯಾಗಿ ಗುಂಡಿಗಳು ಕಂಡು ಬರ್ತದೆ. ಇದು ಚಾಮರಾಜಪೇಟೆಯಲ್ಲಿರುವಂತ ಪ್ರಮುಖ ಪರಿಸ್ಥಿತಿ. ಬನ್ನಿಲಿರುವಂತ ಜನರನ್ನು ಮಾತಾಡ್ತೀನಿ. ಮತ್ತೆ ಇಲ್ಲಿ ಮುಂಭಾಗದಲ್ಲಿ ರಾಶಿ ಮಣ್ಣನ್ನು ಎತ್ತಾಕಿದ್ದಾರೆ. ಇದನ್ನ ಡಂಪ್ ಮಾಡ್ಬೇಕು, ಬೇರೆ ಕಡೆಗೆ ಡಂಪ್ ಮಾಡಬೇಕಾಗಿತ್ತು, ಅದನ್ನು ಕೂಡ ಮಾಡಿಲ್ಲ. ಈ ಸರ್ಕಲ್ ನಲ್ಲೇ ಇರೋದು. ಇಲ್ಲಿರುವಂತ ಸ್ಥಳೀಯರನ್ನು ಮಾತಾಡ್ತೀನಿ, ಅವ್ರು ಏನ್ ಹೇಳ್ತಾರೆ ಅಂತೇಳಿ. ಈ ಕೆಲಸ ಶುರು ಮಾಡಿ ಇಲ್ಲಿ ಈ ಏರಿಯಾದಲ್ಲಿ ಶುರು ಮಾಡಿ 15 ದಿವಸ ಆಯ್ತು. ನೀವು ಹೇಳ್ದಂಗೆ ಚಾಮರಾಜಪೇಟೆಯಲ್ಲಿ ಶುರು ಮಾಡಿ 3 ತಿಂಗಳಾಯ್ತು. ಇಲ್ಲಿ ಶುರು ಮಾಡಿ 15 ದಿವಸ ಈ ತರ ಅಗದ್ಬಿಟ್ಟು ಹೊಟ್ಟೋಗಿದ್ದಾರೆ ಅಷ್ಟೇ. ಈ ಮಣ್ಣೆಲ್ಲ ಇಲ್ಲಿದಲ್ಲ, ಬೇರೆ ಕಡೆ ಮಣ್ಣನ್ನು ತಗೊಂಬಂದು ಇಲ್ಲಿ ಹಾಕಿದ್ದಾರೆ. ಲಾರಿಯಿಂದ ತಗೊಂಬಂದು ಇಲ್ಲಿದೆ ಪೂರ್ತಿ ಆಗದಿರೋ ಮಣ್ಣಲ್ಲ ಇದೆಲ್ಲ. ಬೇರೆ ಕಡೆಯಿಂದ ತಂದು ಇಲ್ಲಿ ಹಾಕಿದ್ದಾರೆ. ಅವ್ರಿಗೆ ಜಾಗ ಇಲ್ಲ ಅಂದ್ಬಿಟ್ಟು ಜಾಗಕ್ಕೋಸ್ಕರ. ಇಲ್ಲಿ ವೆಹಿಕಲ್ಗೆಲ್ಲ ಬಹಳ ತೊಂದರೆ ಆಗಿದೆ. ಪ್ರಮುಖ ರಸ್ತೆ ಇದೆ, ಎಲ್ಲಾ ಕಡೆ ಜಯನಗರಕ್ಕೆ, ಶ್ರೀನಗರಕ್ಕೆ ಇದಕ್ಕೆಲ್ಲ ಡಿವೇಟ್ ಆಗ್ತದೆ. ಇದೇ ಮೇನ್ ರೋಡ್ ಹೋಗೋದು. ಇಲ್ಲಿ ಸಂಜೆ ಹೊತ್ತಿನಲ್ಲಿ ಅಂತೂ ಬಹಳ ತೊಂದರೆ ಆಗುತ್ತೆ.
ಮಳೆ ಬಂದ್ಬಿಟ್ರೆ ಅಂತೂ ಎಲ್ಲ ನೀರೆಲ್ಲ ಹರ್ಕೊಂಡು ತುಂಬಾ ಮನೆಗಳೆಲ್ಲ ನುಗ್ಗುತ್ತೆ. ಬಾರಿ ಅಂತ ಪರಿಸ್ಥಿತಿ ನಡೀತಾ ಇದೆ. ಯಾರು ಹೇಳೋರಿಲ್ಲ ಕೇಳೋರು, ಹೆಂಗಿದ್ರು ಕಾರ್ಪೊರೇಷನ್ ಯಾರು ಇಲ್ಲ ಇವಾಗ. ಅವ್ರು ಮಾಡಿದ್ದೇ ಆಟ, ಗುಂಡಿ ತೋಡ್ಬಿಟ್ಟು ಹೋಗ್ತಾರೆ, ಮಾಡಿದ್ರೆ ಉಂಟು ಇಲ್ಲದೆ ಇಲ್ಲ ಅಷ್ಟು. ಪಾಟ್ವಾಲ್ಗಳು ಎಲ್ಲ ಇದೆ, ಥರ್ಡ್ ಮೈನ್ ಫೋರ್ತ್ ಮೈನ್ ಕ್ರಾಸ್ ಫುಲ್ ಮಾಡಿದ್ದಾರೆ ಎಲ್ಲ ರೋಡ್ ಮಾಡಬೇಕು ಅವರು ನೀಟಾಗಿ. ಸರ್, ಈಗ ನವೆಂಬರ್ ತಿಂಗಳಿಗೆ ಎಲ್ಲವನ್ನು ಕ್ಲೋಸ್ ಮಾಡ್ತೀವಿ, ಈ ರೀತಿ ಕಾಮಗಾರಿ ಇದ್ರೂ ಕೂಡ ಮುಗಿಸ್ಲಿಕ್ಕೆ ಹೇಳಿದೀವಿ ಅಂತ ಹೇಳಿ BBMP ಕಮಿಷನರ್ ಹೇಳಿದ್ದಾರೆ. ನವೆಂಬರ್ ಅಲ್ಲ, ಮುಂದಿನ ನವೆಂಬರ್ ಆದ್ರೂ ಇದು ಮುಗಿಯೋ ತರ ಕಾಣಲ್ಲ. ಇದು ಒಂದೊಂದು ಏರಿಯಾದಲ್ಲಿ ಬರೀ ಬೆಂಗಳೂರಿನಲ್ಲಿ 906 ರಸ್ತೆ ಗುಂಡಿಗಳಲ್ಲ, ಈ ರೀತಿಯಾದಂತಹ ಗುಂಡಿಗಳು ಮತ್ತು ರಸ್ತೆ ಮಧ್ಯದ ಗುಂಡಿಗಳು ಮತ್ತು ಈ ರೀತಿ ಕಾಮಗಾರಿಗಳಿಂದಾಗಿ ಸಾಕಷ್ಟು ಅನಾಹುತಗಳು ಅಂದ್ರೆ ಆಕ್ಸಿಡೆಂಟ್ಗಳು ಆಗ್ತಾ ಇರುವಂತಹ ಪ್ರಕರಣಗಳು ಹೆಚ್ಚು ಕಂಡು ಬರ್ತಾ ಇರೋದು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಸುನೀಲ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಮತ್ತಷ್ಟು ಸುದ್ದಿ ಬ್ರೇಕ್ ಆದ್ಮೇಲೆ. ಮುಂಗಾರು ಮಳೆ ಕೈಕೊಟ್ರು ಅನ್ನದಾತರು ಹಿಂಗಾರು ಹಂಗಾಮಿನ ಬೆಳೆಯನ್ನ ಬೆಳೀತಾ ಇದ್ದಾರೆ. ಕಡಿಮೆ ಖರ್ಚು, ಹೆಚ್ಚಿನ ಆದಾಯದ ಶೇಂಗಾ, ಜೋಳ ಬೆಳೆದು ಲಾಭದ ನಿರೀಕ್ಷೆಯನ್ನ ಕಟ್ಕೊಂಡಿದ್ದಾರೆ. ಅದಕ್ಕಾಗಿ ತುಂತುರು ನೀರಾವರಿ ಮೊರೆ ಹೋಗಿದ್ದಾರೆ. ಬಾಗಲಕೋಟೆಯ ಮುದ್ನಾಳ ತಾಂಡಾದ ರೈತ ಕುಟುಂಬ ಕೃಷಿಯಲ್ಲಿ ಬದುಕು ಕಟ್ಟಿಕೊಂಡು ನೆಮ್ಮದಿ ಜೀವನ ಸಾಗಿಸ್ತಾ ಇದೆ. ಆ ಸ್ಪೆಷಲ್ ಸ್ಟೋರಿ ನಿಮ್ಮುಂದೆ. ಸರ್ಕಾರಿ ಕೆಲಸದ ನಿವೃತ್ತಿಯ ನಂತರ ಅನೇಕರು ಬರೋ ಪಿಂಚಣಿ ಹಣದಲ್ಲಿ ಆರಾಮಾಗಿ ಕಾಲ ಕಳೆಯೋರೆ ಜಾಸ್ತಿ. ಆದ್ರೆ ಇಲ್ಲೊಬ್ಬ ರೈತರಿದ್ದಾರೆ. ಶಿಕ್ಷಕ ವೃತ್ತಿಯಿಂದ ನಿವೃತ್ತಿಯಾದ್ರೂ ಕೂಡ ಭೂಮಿ ತಾಯಿಯ ಸೇವೆ ಮಾಡ್ತಾ ಪ್ರಗತಿಪರ ರೈತರಾಗಿದ್ದಾರೆ. ಈಗ ಹೊಲದಲ್ಲಿ ಕೃಷಿ ಕಾಯಕದಲ್ಲಿ ತೊಡಗಿರೋ ಇವರ ಹೆಸರು ವೆಂಕಪ್ಪ ದೊರೆಗೋಳ್ ಅಂತ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಮಾಲಗಿ ಗ್ರಾಮದವರು. ಶಿಕ್ಷಕ ವೃತ್ತಿಯಿಂದ ನಿವೃತ್ತಿಯಾದ ನಂತರ 18 ಎಕರೆ ಜಮೀನಿನಲ್ಲಿ ಸಮಗ್ರ ಕೃಷಿಯನ್ನ ಅಳವಡಿಸಿಕೊಂಡಿದ್ದಾರೆ. ತೋಟಗಾರಿಕೆ ಬೆಳೆಗಳ ಜೊತೆ 1 ಎಕರೆ 20 ಗುಂಟೆ ಜಮೀನಿನಲ್ಲಿ ಹಿಂಗಾರು ಬೆಳೆಯಾದ ಕಡಲೆಯನ್ನ ಬಿತ್ತನೆ ಮಾಡುತ್ತಿದ್ದಾರೆ. ಬಿತ್ತನೆಗೂ ಮುನ್ನ ಮಾಗಿ ಉಳುಮೆ ಮಾಡಿ ಕಸವನ್ನ ಆಳುಗಳ ಮೂಲಕ ಸಂಗ್ರಹಿಸಿ ಭೂಮಿಯನ್ನ ಸಿದ್ಧ ಮಾಡಿಕೊಳ್ತಾರೆ. ಬಳಿಕ ವಿ ಆಕಾರದಲ್ಲಿ ಜಮೀನಿನ 4 ಭಾಗದಲ್ಲಿ ಮಣ್ಣು ಮಾದರಿ ಸಂಗ್ರಹಿಸಿ ಮಣ್ಣು ಪರೀಕ್ಷೆ ಕೂಡ ಮಾಡಿಸಿದ್ದಾರೆ. ಮಣ್ಣು ಮಾದರಿ ವರದಿಯಂತೆ ಜಮೀನಿಗೆ ಪೋಷಕಾಂಶ ಗೊಬ್ಬರ ಕೊಟ್ಟಿದ್ದಾರೆ. ಬಿತ್ತನೆ ಮುನ್ನ ಬೀಜ ಮೊಳಕೆ ಪರೀಕ್ಷೆಯೊಂದಿಗೆ ಬೀಜೋಪಚಾರ ಮಾಡಿ ಎತ್ತುಗಳ ಮೂಲಕ ಯಶಸ್ವಿಯಾಗಿ ಬಿತ್ತನೆ ಮಾಡುತ್ತಿದ್ದಾರೆ. ಮಾಲಿಗೆಯಲ್ಲಿ 18 ಎಕರೆ 10 ಗುಂಟೆ ಪಡಭೂಮಿಯನ್ನು ತೆಗೆದುಕೊಂಡು ಈಗ ಅದರಲ್ಲಿ ನಾನು ಬಾಳೆ, ನಿಂಬೆ, ಚಿಕ್ಕು, ಕಬ್ಬು, ಆಮೇಲೆ ಪೇರಲ ಬೆಳೆದಿದ್ದೇನೆ. ಪ್ರಗತಿಪರ ರೈತರಾಗಿರೋ ಇವರು ರಾಜ್ಯ ಸೇರಿದಂತೆ ಹೊರ ರಾಜ್ಯಗಳಿಗೆ ಕೃಷಿ ಅಧ್ಯಯನ ಪ್ರವಾಸಕ್ಕೆ ಹೋಗಿ ಅಲ್ಲಿನ ತಂತ್ರಜ್ಞಾನವನ್ನ ತಮ್ಮ ತೋಟದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಕೃಷಿ ಅಧಿಕಾರಿಗಳ ಮಾರ್ಗದರ್ಶನ, ಸಹಾಯಧನ ಪಡ್ಕೊಂಡು ಕೃಷಿ ಮಾಡ್ತಿರೋ ಇವರಿಗೆ ತಮ್ಮ 2 ಪುತ್ರರೂ ಕೂಡ ಕೃಷಿ ಕಾಯಕಕ್ಕೆ ಸಾಥ್ ನೀಡುತ್ತಿದ್ದಾರೆ. ಆತ್ಮ ಕೃಷಿ ಇಲಾಖೆ ಆತ್ಮ ಯೋಜನೆಯೊಳಗೆ ಇವ್ರನ್ನ ನಾವು ಜಿಲ್ಲಾ ಮಟ್ಟಕ್ಕೆ ನಾವು ಇದನ್ನು ಮಾಡಿದ್ದೀವಿ. ಪ್ರಥಮ ಶ್ರೇಷ್ಠ ಕೃಷಿಕ ಪಂಡಿತ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡ್ರು. ವೆಂಕಪ್ಪ ಅವರ ಕೃಷಿ ಕಾಯಕವನ್ನ ಗುರುತಿಸಿ 2018-19 ಸಾಲಿನ ಆತ್ಮ ಯೋಜನೆಯಡಿ ರಾಜ್ಯ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಕಲ್ಯಾಣ ಕರ್ನಾಟಕದ ಪ್ರಗತಿಪರ ರೈತರಾಗಿರೋ ವೆಂಕಪ್ಪ ಅವರಿಗೆ ನ್ಯೂಸ್ 18 ಕನ್ನಡದ ಜೈ ಕಿಸಾನ್ ಜೈ ವಿಜ್ಞಾನ್ ಕಾರ್ಯಕ್ರಮದ ಮೂಲಕ ಸಲಾಂ. ಇವತ್ತಿನ ಅನ್ನದಾತ ನಮೋ ನಮಃ ಕಾರ್ಯಕ್ರಮದ ಪ್ರಾಯೋಜಕರು ಹೆಲ್ತ್ ಪಾರ್ಟ್ನರ್ ಸತ್ಪುಷ್ಟಿ ಬಯೋ ಆಕ್ಟಿವ್ ನೋನಿ. ಎಲ್ಲ ಆರೋಗ್ಯ ಸಮಸ್ಯೆಗಳಿಗೂ ಒಂದೇ ಪರಿಹಾರ. ಸ್ಪೆಷಲ್ ಪಾರ್ಟ್ನರ್ ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. BMRDA ಅಪ್ರೂವ್ಡ್ ಸೈಟ್ಸ್ ಇನ್ ಮೈಸೂರು ರೋಡ್ ಅಂಡ್ ನೆಲಮಂಗಲ. ಫುಡ್ ಪಾರ್ಟ್ನರ್ ಸುಮೀರಾ ಫುಡ್ಸ್. ಶೇರಿಂಗ್ನ ಹೊಸ ಫಂಡ. ಈಗೊಂದು ಬ್ರೇಕ್. ವೆಲ್ಕಮ್ ಬ್ಯಾಕ್. ಕರ್ನಾಟಕದಲ್ಲಿ ಲಕ್ಷಾಂತರ ಹೆಕ್ಟೇರ್ನಲ್ಲಿ ಭತ್ತ ಬೆಳಿತೀವಿ. ಭತ್ತ ಬೆಳೆಯೋಕೆ ಹೆಚ್ಚು ನೀರು ಬೇಕು. ನೀರಿಲ್ಲ ಅಂದ್ರೆ ಇಳುವರಿ ಕಡಿಮೆ ಆಗ್ಬಿಡುತ್ತೆ. ಆದ್ರೆ ಕಡಿಮೆ ನೀರಿನಲ್ಲೂ ಹೆಚ್ಚು ಇಳುವರಿ ಬೆಳೆಯಬಹುದು ಅನ್ನೋದನ್ನ ರಾಯಚೂರಿನ ರೈತರು ತೋರಿಸ್ಕೊಟ್ಟಿದ್ದಾರೆ. ಆ ಸ್ಪೆಷಲ್ ಸ್ಟೋರಿ ನಿಮ್ಮ ಮುಂದೆ. ರಾಯಚೂರು ಜಿಲ್ಲೆಯಲ್ಲಿ ಹೆಚ್ಚಿನ ರೈತರು ಭತ್ತದ ಕೃಷಿಯಲ್ಲಿ ತಾಂತ್ರಿಕತೆಯನ್ನ ಅಳವಡಿಸಿಕೊಳ್ಳದೆ ಭೂಮಿಗೆ ಹೆಚ್ಚಿನ ರಾಸಾಯನಿಕವನ್ನ ಉಪಯೋಗಿಸಿ ನಷ್ಟವನ್ನ ಅನುಭವಿಸುತ್ತಿದ್ದಾರೆ. ಆದ್ರೆ ಅಪರೂಪದಲ್ಲೇ ಅಪರೂಪವೆಂಬಂತೆ ರಾಯಚೂರಿನ ಕೃಷಿ ಅಧಿಕಾರಿಗಳು ಭತ್ತವನ್ನ ನೇರ ಬಿತ್ತನೆ ಮಾಡುವ ಯಂತ್ರವನ್ನ ಸಂಶೋಧನೆ ಮಾಡಿ ರೈತರ ಆದಾಯವನ್ನ ದ್ವಿಗುಣಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಭತ್ತದ ಕೃಷಿ ಮಾಡಲು ನೀರು ಹೆಚ್ಚಿಗೆ ಬೇಕು. ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ದಿನೇ ದಿನೇ ನೀರಿನ ಅಭಾವ ಉಂಟಾಗ್ತಾ ಇರೋದ್ರಿಂದ ರೈತರು ಭತ್ತದ ಕೃಷಿ ಮಾಡುವುದನ್ನೇ ನಿಲ್ಲಿಸ್ತಾ ಇದ್ದಾರೆ.
ಆದ್ರೆ ರಾಯಚೂರಿನ ಕೃಷಿ ಅಧಿಕಾರಿಗಳು ಸಂಶೋಧನೆ ಮಾಡಿರೋ ಈ ನೇರ ಬಿತ್ತನೆ ಭತ್ತದ ನಾಟಿ ಯಂತ್ರದಿಂದ 40% ರೈತರು ನೇರ ಕೂರಿಗೆ ಪದ್ಧತಿಯನ್ನ ಅಳವಡಿಸಿಕೊಂಡು ಉತ್ತಮ ಇಳುವರಿಯ ಜೊತೆಗೆ ಆದಾಯವನ್ನು ಗಳಿಸುತ್ತಿದ್ದಾರೆ. ಈಗ ಇದಕ್ಕೆ ನಾವು ಮುಖ್ಯವಾಗಿ ನಾವು ಭತ್ತಕ್ಕೆ ಕಪ್ಪು ಭೂಮಿಯನ್ನು ನಾವು ಎಲ್ಲ ನಮ್ಮ ಭಾಗದಲ್ಲಿ ಜಾಸ್ತಿ ಬೆಳೀತಾ ಇದ್ದಾರೆ. ಈಗ ಕೆಂಪು ಭೂಮಿಯಲ್ಲಿ ಎಲ್ಲಿ ನಮಗೆ ಆಳವಾದ ಮಣ್ಣು ಸಣ್ಣ ಕಣಗಳಿರ್ತವೆ ಅಂಥದ್ರಲ್ಲಿ ಬೆಳಿಬೋದು. ಉಷ್ಕಿನ ಭೂಮಿಯಲ್ಲಿ ಇದನ್ನು ಬೆಳೆಯೋಕ್ಕಾಗಲ್ಲ. ಯೂಶ್ವಲಿ ನಾವೇನು ಕಪ್ಪು ಭೂಮಿಯಲ್ಲೇ ನಾವು ಭತ್ತವನ್ನು ಚೆನ್ನಾಗಿ ಬೆಳಿಬೋದು. ಫೆಡ್ಲಿಂಗ್ ನಾಟಿ ಪದ್ಧತಿಗೆ ಹೋಲಿಸಿದ್ರೆ ಈ ನೇರ ಕೂರಿಗೆ ಪದ್ಧತಿ ಬಹಳ ಸುಲಭ ಹಾಗೂ ಖರ್ಚು ಸಹ ಕಡಿಮೆ. ಅಲ್ಲದೆ ಈ ಪದ್ಧತಿಯಲ್ಲಿ ಭತ್ತದ ಕೃಷಿ ಮಾಡೋದ್ರಿಂದ ಹೆಚ್ಚಿನ ನೀರಿನ ಅವಶ್ಯಕತೆ ಇರೋದಿಲ್ಲ. ಸಕಾಲಕ್ಕೆ ಗೊಬ್ಬರ ನೀಡಿ ಕಳೆ ಬಾರದಂತೆ ಔಷಧಿ ಸಿಂಪಡಣೆ ಮಾಡಿದ್ರೆ ಉತ್ತಮ ಇಳುವರಿಯ ಜೊತೆಗೆ ಆದಾಯವನ್ನು ಗಳಿಸಬಹುದು. ನಮ್ಮ ಹೆಸರು ಶ್ರೀನಿವಾಸ್ ಅಂತ. ನಮ್ಮ ಗ್ರಾಮ ಶ್ರೀರಾಮನಗರ ಕ್ಯಾಂಪ್ ಗ್ರಾಮ. ನಾವು ನೇರ ಕೂರಿಗೆ ಬಿತ್ತನೆ ಮಾಡ್ತೀವಿ ಪ್ರತಿ ವರ್ಷ. ಅದು ಬಿತ್ತದ ಸಲುವಾಗಿ ಲಾಭ ಏನನ್ನೋದು ನಿಮ್ಗೆ ರೈತರಿಗೆ ನಾವು ಹೇಳೋದು. ನೇರ ಕೂರಿಗೆ ಬಿತ್ತನೆ ಅಂದರೆ 12 kg ಲೇಸಿ ಬೀಜ ಸರ್ ಹೋಗ್ತವೆ. ಬಿತ್ತಾಕ ಟ್ರಾಕ್ಟ್ರಿಗೆ 1 ಎಕರೆಗೆ 500 ತಗೊತಾರೆ. ನೀರು ಇಲ್ಲಿಕ್ರೂ 1 ತಿಂಗಳ 2 ತಿಂಗಳ ತನಕ ಇದು ತಡ್ಕೊಂತದ ಮಳೆಗೆ. ಹೆಚ್ಚಿನ ರಾಸಾಯನಿಕವನ್ನ ಬಳಸಿ ನಷ್ಟ ಅನುಭವಿಸಿ ಇಂದು ರಾಸಾಯನಿಕ ಮುಕ್ತವಾಗಿ ನೇರ ಬಿತ್ತನೆಯಿಂದ ಕೃಷಿ ಮಾಡ್ತಾ ಇರೋ ರಾಯಚೂರಿನ ರೈತರಿಗೂ ನ್ಯೂಸ್ 18 ಕನ್ನಡದ ಜೈ ಕಿಸಾನ್ ಜೈ ಜವಾನ್ ಕಾರ್ಯಕ್ರಮದಿಂದ ಸಲಾಂ. ಇವತ್ತಿನ ಅನ್ನದಾತ ನಮೋ ನಮಃ ಕಾರ್ಯಕ್ರಮದ ಪ್ರಾಯೋಜಕರು ಹೆಲ್ತ್ ಪಾರ್ಟ್ನರ್ ಸತ್ಪುಷ್ಟಿ ಬಯೋ ಆಕ್ಟಿವ್ ನೋನಿ. ಎಲ್ಲ ಆರೋಗ್ಯ ಸಮಸ್ಯೆಗಳಿಗೂ ಒಂದೇ ಪರಿಹಾರ. ಸ್ಪೆಷಲ್ ಪಾರ್ಟ್ನರ್ ಅಶ್ವಸೂರ್ಯ ರಿಯಾಲಿಟೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. BMRDA ಅಪ್ರೂವ್ಡ್ ಸೈಟ್ಸ್ ಇನ್ ಮೈಸೂರು ರೋಡ್ ಅಂಡ್ ನೆಲಮಂಗಲ. ಫುಡ್ ಪಾರ್ಟ್ನರ್ ಸುಮೀರಾ ಫುಡ್ಸ್. ಶೇರಿಂಗ್ನ ಹೊಸ ಫಂಡ. ಈ ಹಿಂದೆ ನಾವು ದಿನಕ್ಕೆ 4-5 ಬಾರಿ ಕೈ ತೊಳಿತಾ ಇದ್ವಿ. ಈಗ ಕೊರೋನಾ ಮಹಾಮಾರಿಯಿಂದಾಗಿ ದಿನಕ್ಕೆ 10 ರಿಂದ 12 ಬಾರಿ ಕೈ ತೊಳಿತಾ ಇದ್ದೀವಿ. ಇದರಿಂದ ನೀರಿನ ಅಭಾವ ಜಾಸ್ತಿಯಾಗಿದೆ. ಮಿಷನ್ ಪಾನಿ ಅಭಿಯಾನದ ಮೂಲಕ ನಾವು ಜಲ ಸಂರಕ್ಷಣೆಯ ಹೊಸ ಆವಿಷ್ಕಾರದ ಬಗ್ಗೆ ತಿಳಿಸ್ಕೊಡ್ತೀವಿ. ಕೈ ತೊಳೆಯುವಾಗ 90% ನೀರು ಉಳಿಸೋ ಹೊಸ ಆವಿಷ್ಕಾರವನ್ನ IIT ಚೆನ್ನೈ ತೋರಿಸ್ಕೊಟ್ಟಿದೆ. An average person washes his hands 4 times a day. So with this pandemic on the spread, the number has actually increased to 20 or 20 plus. Every time we wash our hands, we waste a lot of water because there's only one layer that cleans our hand and the rest of the layers go down the drain unused. We use a technology called atomization where we convert one drop to n number of droplets. So more than 1,000 or even 1,000,000 droplets. So with that, what happens is the consumption is cut down by 95%. A normal tap would give you close to 10 to 15 liters per minute. With EcoMist, it will only give you close to 500 milliliters per minute. So that's the difference between a normal flow and our product. So with this atomization technology, it's mainly used in industrial areas for cooling and settling purposes, but we're trying to bring that to the domestic use and create a better impact. So our water savers can be attached to an existing taps, and my goal is to actually reach it to everyone in India. So we are looking for installing our products in government buildings and in government schools. So yes, it can be installed in community washrooms and in community restrooms. You can actually save a lot of water over time. One company, they invested close to 30 lakhs in buying our products and they've implemented it pan-India, and their yearly savings was close to 45 crores. So they just don't save water, they also save the energy associated with the water, for example the electricity and etc. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.